ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮೃಗತ್ವ ಅಥವಾ ಮೃಗೀಯ ವರ್ತನೆ ಅಥವಾ ಪಶುತ್ವ ಅಥವಾ ಪಶುತನ, ಈ ಈ ಮೃಗದ ವರ್ತನೆಗಳನ್ನು ಸಾಮಾನ್ಯವಾಗಿ ಕೇಡಿನ ಉದ್ದೇಶಕ್ಕೋ ಅಥವಾ ಸೇಡಿನ ಉದ್ದೇಶಕ್ಕೋ ಅಥವಾ ಆಕ್ರಮಣಕಾರಿಯಾಗಿರುವ ಒಂದು ವರ್ತನೆಗೂ ಸಾಮಾನ್ಯವಾಗಿ ಇದನ್ನು ಆರೋಪಿಸಿಬಿಡ್ತಾರೆ. ಇವು ಒಂದು ಥರ ಬದ್ಧ ದ್ವೇಷ ಅಥವಾ ಬದ್ಧ ವೈರ, ಈ ಕಡು ಸೇಡಿನ ಪದಗಳೆಲ್ಲ ಮನುಷ್ಯನಲ್ಲಿ ಸೂಚಿಸೋದೇನು ಅಂತಂದರೆ, ಆ ವ್ಯಕ್ತಿಯು ತನ್ನಲ್ಲಿ ಹುಟ್ಟಿರುವ ವೈರಕ್ಕೆ ಅಥವಾ ದ್ವೇಷಕ್ಕೆ ತಾನು ಬದ್ಧವಾಗಿರ್ತಾನೆ ಅಂತ. ಈ ದ್ವೇಷ ಇಬ್ಬರು ವ್ಯಕ್ತಿಗಳ ನಡುವೆ ಅಥವಾ ಗುಂಪುಗಳ ನಡುವೆ, ಸಮುದಾಯಗಳ ನಡುವೆ, ದೇಶಗಳ ನಡುವೆ ಒಟ್ಟಿನಲ್ಲಿ ತನ್ನ ಹೊರತಾದ ಮತ್ತೊಂದರ ಗುರುತಿನ ಬಗ್ಗೆ ಒಂದು ಟಾಲರೆನ್ಸ್ ಇಲ್ಲದೇ ಇರೋದು ಅಥವಾ ಅದನ್ನು ನಾಶಪಡಿಸುವಂತಹ ಮನಸ್ಥಿತಿಯನ್ನು ಹೊಂದಿರೋದು. ಇದಕ್ಕೆ ಮೃಗೀಯ ವರ್ತನೆ ಅಥವಾ ಪಶುತ್ವ ಅಂತ ಹೇಳ್ತಾರೆ. ಕೆಲವು ಸಲ ಅದು ಸಾಂದರ್ಭಿಕವಾಗಿ ಅಡಗಿರುತ್ತೆ. ಎಷ್ಟೋ ಕಾಲದ ನಂತರ ಕೂಡ ಈ ತರಹದ ದ್ವೇಷ ಹೊರಗಡೆಗೆ ಬರ್ತದೆ. ಒಟ್ಟಾರೆ ನಾನು ಏನು ಹೇಳಕ್ಕೆ ಹೊರಟಿದ್ದು ಅಂತಂದರೆ, ಈ ಬದ್ಧ ದ್ವೇಷ ಅಥವಾ ಕಡು ವೈರ ಅನ್ನೋದನ್ನು ಮೃಗೀಯ ಮನೋಭಾವ ಅಂತ ಅನ್ನೋದು ಅದೊಂದು ಕರೆಕ್ಟಾಗಿರುವಂತಹ ಗುರುತಿಸುವಿಕೆ ಅಥವಾ ಅದೊಂದು ಐಡೆಂಟಿಟಿ, ಇದನ್ನು ಐಡೆಂಟಿಫೈ ಮಾಡೋದು, ಆ್ಯನಿಮಾಸಿಟಿ ಅಂತ ಐಡೆಂಟಿಫೈ ಮಾಡೋದು ನಿಜ. ಜೊತೆಗೆ ಸಾಂಸ್ಕೃತಿಕ ಧಾರ್ಮಿಕ ಸಮೂಹಗಳ ನಡುವಿನ ಈ ದ್ವೇಷ ಮುಗಿಯದೇ ಇಲ್ವೇನೋ ಅನ್ನುವಷ್ಟು ಕಾಲ, ಅಷ್ಟು ದೀರ್ಘಕಾಲ ಈ ಮನುಷ್ಯನಲ್ಲಿ ಈ ಮೃಗೀಯ ಭಾವನೆ, ಈ ಆ್ಯನಿಮಾಸಿಟಿ ಅನ್ನೋದು ಇರುತ್ತೆ. ಮನುಷ್ಯನಿಗೆ ಇಂತಹ ದ್ವೇಷ ಮೃಗೀಯ ಅಥವಾ ಪಶುತ್ವದ್ದೇ ಕೊಡುಗೆ. ಈ ಜಗತ್ತಿನಲ್ಲಿ ಮನುಷ್ಯನ ಬದುಕಿಗೆ ಜೈವಿಕವಾಗಿಯೂ ಮಾನಸಿಕವಾಗಿಯೂ ಮೂಲ ಮಾದರಿ ಅಂತಂದರೆ ಅದು ಪ್ರಾಣಿಗಳದ್ದೇ ಆಗಿದೆ. ನಮಗೆ ಮಾಡೆಲ್ ಪ್ರಾಣಿಗಳೇ. ಪ್ರಾಣಿಗಳನ್ನು ನೋಡುತ್ತಲೇ ನಾವು ಬದುಕಲಿಕ್ಕೆ ಕಲ್ತ್ಕೊಂಡವರು. ಪ್ರಾಣಿಗಳೇ ಮನುಷ್ಯನ ಮೊದಲ ಶಿಕ್ಷಕರು. ಊಟ ಮಾಡೋದು, ಓಡಾಡೋದು, ಹೋರಾಡೋದು, ಈ ಬದುಕಿನ ಅನೇಕ ಮಾದರಿಗಳನ್ನು ಪ್ರಾಣಿಗಳನ್ನ ನೋಡಿನೇ ಮನುಷ್ಯ ಕಲ್ತ್ಕೊಂಡಿದ್ದು. ಜೊತೆಗೆ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಇರುವಂತಹ ಪ್ರವೃತ್ತಿಗಳು ತೀರಾ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಇರ್ತದೆ. ಆದರೆ ಮನುಷ್ಯನಿಗೆ ಇರುವಂತಹ ಮನಸ್ಸು ಮತ್ತು ವಿವೇಕದ ಕಾರಣದಿಂದ ಅವನು ಇತರ ಪ್ರಾಣಿಗಳಿಗಿಂತ ತಾನು ಭಿನ್ನವಾಗಿ ಗಮನಿಸಲಿಕ್ಕೆ ಆಗುತ್ತೆ. ಅವನು ಗಮನಿಸ್ತಾನೆ, ಗ್ರಹಿಸ್ತಾನೆ, ಅದನ್ನು ಸ್ಮರಣೆಯಲ್ಲಿಟ್ಟುಕೊಂಡು ಪರಾಮರ್ಶನೆ ಮಾಡ್ತಾನೆ, ವಿವೇಚಿಸ್ತಾನೆ, ವಿವೇಚನೆಯಿಂದ ನೋಡ್ತಾನೆ, ಆಮೇಲೆ ತನ್ನದಾಗಿಸ್ಕೊಳ್ತಾನೆ, ಮತ್ತು ತನ್ನ ಕಲ್ಪನೆಗೆ ಬೇಕಾಗಿರುವಂತಹ ಬದಲಾವಣೆಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ತಾನೆ. ಒಟ್ಟಾರೆ ಬೇಸಿಕಲಿ ವಿ ಆರ್ ಆ್ಯನಿಮಲ್ಸ್, ಬಟ್ ವಿ ಆರ್ ಸೋಷಿಯಲ್ ಅನಿಮಲ್ಸ್. ಅದಕ್ಕೋಸ್ಕರ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಳ್ತೀವಿ. ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದರಲ್ಲಿ ಅವನ ಬಯಕೆಗಳು ಮತ್ತು ಕಲ್ಪನೆಗಳು ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇದು ಮನುಷ್ಯನ ಮಾನಸಿಕ ಸ್ಥಿತಿಯ ಅಥವಾ ಮನೋಭಾವದ ಪ್ರಮುಖವಾಗಿರುವಂತಹ ಲಕ್ಷಣ. ಪ್ರಾಣಿಗಳು ನೈಸರ್ಗಿಕವಾಗಿ ಪೂರೈಸಿಕೊಳ್ಳುವ ತನ್ನ ಅಗತ್ಯಗಳನ್ನೇ ಮನುಷ್ಯ ತನಗೆ ಬೇಕಾದ ರೀತಿಯಲ್ಲಿ ಶಿಷ್ಟ ಅಂತ ಅಂದ್ಕೊಳ್ತಾನೋ ಅಥವಾ ನಾಗರಿಕ ಅಂದ್ಕೊಳ್ತಾನೋ, ಏನೋ ಒಂದು ರೀತಿಯಲ್ಲಿ ಕರೆದುಕೊಂಡು ಅದನ್ನು ಪೂರೈಸ್ಕೊಳ್ತಾನೆ. ಜಾತಿ ಅಂದರೆ ಹುಟ್ಟಿನ ಆಧಾರದಲ್ಲಿ ಗುಂಪುಗಳನ್ನು ಮಾಡಿಕೊಳ್ಳುವುದು ಕೂಡ ನೇರವಾಗಿ ಮೃಗೀಯ ಪ್ರವೃತ್ತಿ. ಜಾತಿ ಅಂತ ಯಾರು ಐಡೆಂಟಿಫೈ ಮಾಡ್ಕೊಳ್ತಾರೋ, ಜಾತಿಯ ತಾರತಮ್ಯ ಮಾಡ್ತಾರೋ, ಜಾತಿಯ ಶ್ರೇಷ್ಠತೆಯಲ್ಲಿ ಇರ್ತಾರೋ ಅವರು ಖಂಡಿತವಾಗಿಯೂ ಮೃಗೀಯ ಪ್ರವೃತ್ತಿಯಿಂದ ಹೊರಗೆ ಬಂದಿಲ್ಲ. ತಾವು ಹುಟ್ಟಿದ ಬಗ್ಗೆ ಗುಂಪಿನಲ್ಲಿ ಸಹಜವಾಗಿ ಹೊಂದಿಕೊಂಡು ಅದರಲ್ಲಿ ತಮ್ಮ ಹಿತವನ್ನು ಕಾಪಾಡಿಕೊಳ್ಳುವುದು ಪ್ರಾಣಿಗಳ ನೈಸರ್ಗಿಕ ಬುದ್ಧಿ. ಅದರಿಂದ ಹೊರತಾಗಿ ಬದುಕಕ್ಕೆ ಅವುಗಳಿಗೆ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತೀವೇನೋ ಅನ್ನೋಷ್ಟು ಭಯ ಆಗ್ತಾ ಇರ್ತದೆ. ತನ್ನ ಜಾತಿಯ ಗುಂಪಿನಿಂದ ಹೊರತಾಗಿ ಮತ್ತೊಂದು ಜಾತಿಯ ಗುಂಪಿನ ಬಗ್ಗೆ ಯೋಚಿಸಲು ಆ ಪ್ರಾಣಿಗಳಿಗೆ ಸಾಧ್ಯ ಇಲ್ಲ.
ಅದರ ಬಗ್ಗೆ ತಿಳುವಳಿಕೆ ಇರಲ್ಲ. ಹಾಗಾಗಿ ತಮ್ಮ ಗುಂಪಿನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಣಿಗಳು ಹೋರಾಟ ಮಾಡ್ತವೆ. ಆ ಹೋರಾಟಕ್ಕೆ ಬೇಕಾಗಿರುವಂತಹ ಧೈರ್ಯ ಅವುಗಳಲ್ಲಿ ಇರ್ತವೆ. ಈಗಲೂ ಚೆನ್ನಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಧೈರ್ಯದ ತಾಯಿ ಭಯ. ಭಯದಿಂದಲೇ ಧೈರ್ಯ ಹುಟ್ಟೋದು. ಭಯ ಆದಾಗ ಆ ಭಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ತನ್ನ ಅಸ್ತಿತ್ವಕ್ಕೆ ಭಯನ ಒಡ್ಡುತ್ತಾ ಇರ್ತದಲ್ಲ ಯಾವುದೋ ಒಂದು ವಿಷಯ, ಅದರ ಜೊತೆಗೆ ಹೋರಾಡಲು ತನ್ನಲ್ಲಿರುವ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಕ್ರೋಢೀಕರಿಸ್ಕೊಳ್ತದೆ, ಕಾನ್ಸಂಟ್ರೇಟ್ ಆಗ್ತದೆ. ಅದೇ ಧೈರ್ಯ, ಮಾನಸಿಕ ಮತ್ತು ದೈಹಿಕ ಕ್ರೋಢೀಕರಿಸ್ಕೊಳ್ಳೋದು. ಇಂತಹ ಹೋರಾಟ ರೂಢಿ ಆಗ್ತಿರುವಂತೆ ಅದು ಪುನರಾವರ್ತಿತವಾಗತ್ತಲ್ಲ ಯಶಸ್ಸು, ಆವಾಗ ಧೈರ್ಯ ಮೂಡ್ತದೆ, ವೀರತ್ವ ಅಂತ ಅನ್ನೋದು ಕೂಡ ರೂಪುಗೊಳ್ಳುತ್ತದೆ. ಈ ಹೋರಾಟ ಮಾಡಿದಾಗ ಒಂದು ಗೆಲುವು ಸಿಗತ್ತಲ್ಲ, ಆ ಗೆಲುವಿನಿಂದ ಮತ್ತೊಂದು ಹೋರಾಟ ಮಾಡ್ತೀವಿ, ಮತ್ತಷ್ಟು ಶಕ್ತಿಶಾಲಿಗಳಾಗ್ತೀವಿ. ಒಂದು ವೇಳೆ ಹೋರಾಟದಲ್ಲಿ ಅಪಜಯ ಉಂಟಾದರೆ ಅದು ಪಲಾಯನಕ್ಕೆ ಬದಲಾಗ್ತದೆ. ಹೋರಾಟ ಅಥವಾ ಪಲಾಯನ, ಫೈಟ್ ಆರ್ ಫ್ಲೈಟ್, ಯಾವುದಾದ್ರೂ ಕೂಡ ತನ್ನ ಅಸ್ತಿತ್ವದ ಉಳಿವಿಗೋಸ್ಕರನೇ ಮಾಡಿಕೊಳ್ಳೋದು. ತಾನು ಸರ್ವೈವ್ ಆಗಬೇಕು ಅನ್ನೋದು. ಹುಟ್ಟಿದಾಗಿಂದ ಒಟ್ಟಿಗೆ ವಾಸಿಸ್ತವಲ್ಲ ಪ್ರಾಣಿಗಳ ಪ್ರವೃತ್ತಿಯೇ ಜಾತಿಯ ಹುಟ್ಟಿಗೆ ಕಾರಣ. ಅವುಗಳಿಗೆ ಭಿನ್ನ ಜಾತಿಗಳ ವ್ಯವಸ್ಥೆ, ಆಂತರ್ಯ, ಆಶಯಗಳು, ಅವುಗಳು ಹೆಂಗೆ ಬದುಕ್ತವೆ ಅವೆಲ್ಲ ಏನೂ ತಿಳಿದಿರೋಲ್ಲ. ಆ ತಿಳಿದಿರೋ ಕಾರಣ ಅವುಗಳು ಬೇರೆ ಜಾತಿಯ ಸಮೂಹಗಳನ್ನು ತಮಗೆ ಬೆದರಿಕೆ ಅಂತ ತಿಳ್ಕೊಳ್ತವೆ. ಆ ಪ್ರಾಣಿಗಳದ್ದು ಏನೋ ಒಂದು ಜೀವನ ಶೈಲಿ ಇರ್ತದೆ, ತಮ್ಮ ಜೀವನ ಶೈಲಿಗಿಂತ ಭಿನ್ನವಾಗಿರ್ತದೆ. ಹಾಗಾಗಿ ಅದನ್ನು ಬೆದರಿಕೆ ಅಂದ್ಕೊಳ್ತದೆ. ಹಾಗೂ ತಮ್ಮ ಭಯವನ್ನು ಮೆಟ್ಟಲು ಅಥವಾ ಅದನ್ನು ಮೀರಲು ತಾವೇ ಆಕ್ರಮಣಕಾರಿಗಳಾಗಿ ಅವುಗಳ ಜೊತೆಗೆ ಹೋರಾಡೋಕ್ಕೆ ಮುಂದಾಗ್ತವೆ. ಮನುಷ್ಯನೂ ಕೂಡ ಇದೇ ರೀತಿಯಲ್ಲಿ ಮಾನಸಿಕವಾಗಿ ಮಾಡುತ್ತಾನೆ. ಮನುಷ್ಯ ಮಾನಸಿಕವಾಗಿ ಮೃಗೀಯ ಪ್ರವೃತ್ತಿಯನ್ನು ಹೊಂದಿರುತ್ತಾನೆ. ಅದನ್ನು ತನ್ನದು ಇತರರಿಗಿಂತ ತಮ್ಮ ಗುಂಪು ಶ್ರೇಷ್ಠ ಅಂತನೋ, ಅಥವಾ ಸಾಮಾಜಿಕ ಶ್ರೇಣಿಯಲ್ಲಿ ತಾವು ಮೇಲು ಅಂತನೋ, ಅಥವಾ ಕಲೆಕ್ಟಿವ್ ಮೈಂಡ್ಸೆಟ್ನಲ್ಲಿ ಅದನ್ನು ರಿಫ್ಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಪ್ರಾಣಿಗಳು ದೈಹಿಕವಾಗಿ ಇತರ ಗುಂಪಿನ ಮೇಲೆ ಮೇಲ್ಗೈ ಸಾಧಿಸಲು ಯತ್ನಿಸುವಂತೆ ಮನುಷ್ಯ ಕೂಡ ಮಾನಸಿಕವಾಗಿ ಸಾಮೂಹಿಕವಾಗಿ ಮೇಲ್ಗೈ ಸಾಧಿಸಲು ಪ್ರಯತ್ನ ಪಡ್ತಾನೆ. ಅವರನ್ನು ಆ ಸಮುದಾಯ, ಆ ಸಮೂಹದಕ್ಕಿಂತ ನಾನು ಮೇಲು ಅನ್ನುವಂತಹ ಈ ಶ್ರೇಣೀಕೃತ ಸಮಾಜ ಹುಟ್ಟಿದ್ದೇ ಆ ರೀತಿಯಲ್ಲಿ ಮೃಗೀಯ ಪ್ರವೃತ್ತಿಯಿಂದ. ಪ್ರಾಣಿಗಳು ಸಹಜವಾಗಿ ಮಾಡುವಂಥ ಸಂತಾನೋತ್ಪತ್ತಿ ಚಟುವಟಿಕೆಗಳನ್ನು ಮನುಷ್ಯ ತನ್ನ ಬಯಕೆ, ಸೃಜನಶೀಲತೆಯಂತೆ ಬೇಕಾದ ಮಾರ್ಪಾಡುಗಳನ್ನು ಮಾಡಿಕೊಂಡು ನಿಶ್ಚಿತಾರ್ಥ, ಮದುವೆ, ಪ್ರೇಮ ಮುಂತಾದ ಪರಿಕಲ್ಪನೆಗಳನ್ನು ಮತ್ತು ವ್ಯವಸ್ಥೆಗಳಲ್ಲಿ ರೂಪಿಸ್ಕೊಂಡ. ವಾತ್ಸಾಯನಂತಹ ಮೇಧಾವಿಗಳು ಆ ಮೃಗೀಯ ಪ್ರವೃತ್ತಿಗಳನ್ನೇ ಮತ್ತಷ್ಟು ಕಲಾಕೃತಿಗಳ ರೀತಿಯಲ್ಲಿ ಕಲಾತ್ಮಕವಾಗಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಟ್ಟರು. ಹಾಗೆಯೇ ಪ್ರಾಣಿಗಳು ತಮ್ಮ ಲೈಂಗಿಕ ಸಂಗಾತಿಗಳನ್ನು ಮತ್ತು ಇತರ ಪ್ರಾಣಿಗಳನ್ನ ಕೂಡೋದನ್ನು ಸಹಿಸೋಲ್ಲ. ತಮ್ಮ ದೈಹಿಕ ಬಲದ ಆಧಾರದಲ್ಲಿ ಹೋರಾಡ್ತವೆ. ಸಾಧ್ಯವೇ ಆಗದೇ ಇದ್ದಾಗ ಬಿಟ್ಟು ಬಿಡ್ತವೆ. ಅದನ್ನು ಮನುಷ್ಯನು ಕೂಡ ಸಂಗಾತಿಯ ನಿಷ್ಠೆಯನ್ನಾಗಿ ಬದಲಾಯಿಸ್ಕೊಳ್ತಾನೆ. ಪತಿವ್ರತ ಧರ್ಮ ಅಂತನೋ ಅಥವಾ ಏಕಪತ್ನಿ ವ್ರತ ಅಂತನೋ ಕರ್ಕೊಳ್ಳೋದಿದೆಯಲ್ಲ, ಅದೂ ಕೂಡ ಈ ಮೃಗೀಯ ಪ್ರವೃತ್ತಿಯ ಮತ್ತೊಂದು ಅಧಿಕಾರ ಇರುವಂತಹ ಭಾಗ. ಪ್ರಾಣಿಗಳ ಮತ್ತೊಂದು ಪ್ರಬಲವಾದ ಗುಣ ಏನು ಅಂತಂದರೆ, ತಮ್ಮ ಇರುವಿನ ಅಥವಾ ಇರುವಿಕೆಯ ವ್ಯಾಪ್ತಿಯ ಎಲ್ಲೆಗಳನ್ನು ಗುರುತಿಸ್ಕೊಳ್ಳೋದು, ಅದನ್ನು ಕಾಪಾಡಿಕೊಳ್ಳೋದು. ಅದರಲ್ಲಿ ಯಾವುದೇ ಇತರ ಪ್ರಾಣಿಗಳು ಬರ್ತವೆ ಅಂತಂದರೆ ಅದು ಅತಿಕ್ರಮಣ ಅಂತ ಭಾವಿಸ್ತವೆ. ಅದನ್ನು ಯಾವತ್ತೂ ಸಹಿಸಲ್ಲ. ಪಾಸ್ ಮಾಡೋದನ್ನು ಅವುಗಳು ಸಹಿಸೋದೇ ಇಲ್ಲ. ಅದೇ ಪ್ರವೃತ್ತಿಯನ್ನು ಮನುಷ್ಯ ಶಿಷ್ಟವಾಗಿ ವ್ಯಾವಹಾರಿಕವಾಗಿ ಕಾಪಾಡಿಕೊಂಡು ಬಂದಿರೋದು ದೇಶದ ಗಡಿಗಳ ಸೀಮೆಗಳ ವ್ಯವಸ್ಥೆಯಲ್ಲಿ. ನಮ್ಮದು ಗಡಿ, ನಮ್ಮದು ಸೀಮೆ, ಇದನ್ನು ಯಾರೋ ಪಾಸ್ ಮಾಡ್ತಾರೆ, ಇದು ನಮ್ಮದು, ಇದು ಅವರದು, ಇದೆಲ್ಲ ಇದು ಕೂಡ ಮೃಗೀಯ ಪ್ರವೃತ್ತಿಯೇ ಆಗಿದೆ. ಒಟ್ಟಾರೆ ಮೃಗೀಯ ಪ್ರವೃತ್ತಿಗಳೆಂತ ಏನೇನೆಲ್ಲ ಹೇಳ್ತಾರೋ ಅದೆಲ್ಲವನ್ನೂ ಕೂಡ ಮನುಷ್ಯರು ತಮ್ಮೊಳಗಡೆ ಸಾಗಿಸ್ತಾ ಇದ್ದಾರೆ ಮತ್ತು ಸಾಧಿಸ್ತಾನೂ ಇದ್ದಾರೆ. ಮೃಗೀಯ ಭಾವನೆಗಳನ್ನೇ ಸಾಮಾಜೀಕರಣಗೊಳಿಸುವ ಹಂತಗಳಲ್ಲಿ ಮೃಗತ್ವವನ್ನು ಮನುಷ್ಯತ್ವದಿಂದ ಬೇರೆಯಾಗಿಸುವ ಆ ಥರದೊಂದು ಪ್ರಯತ್ನ ಏನೋ ಮಾಡ್ತಾರೆ. ಆದರೆ ಅದು ಅಷ್ಟಾಗಿ ಯಶಸ್ಸೇನೂ ಆಗೋದಿಲ್ಲ. ಪ್ರಾಣಿಗಳಿಗೆ
ಇಲ್ಲದ ಅರಿವು ಮನುಷ್ಯನಿಗೆ ಇದ್ರೂ ಕೂಡ ಅರಿಯುವ, ಗ್ರಹಿಸುವ, ಅದನ್ನು ಅಭಿವ್ಯಕ್ತಿಸುವ ಮಾನಸ ಗುಣಗಳನ್ನು ಮೀರುವ ಪಶುತನಕ್ಕೆ ಕೊನೆಗೆ ಶರಣಾಗ್ಬಿಡ್ತಾನೆ. ನಾವು ನಮ್ಮ ಪಶುತನವನ್ನು ದಾಟಕ್ಕಾಗದೇ ಇರುವಂತಹ ಎಷ್ಟೊಂದು ವಿಷಯಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು. ತನ್ನಲ್ಲಿರುವ ಪಶುತ್ವ ಎನ್ನುವ ನೈಸರ್ಗಿಕವಾದ ಗುಣದ ಮೇಲೆ ತನ್ನ ಮೇಲುಗೈಯನ್ನು ಸಾಧಿಸಿ ತನ್ನ ಆಶಯದ ಮನುಷ್ಯತ್ವದ ಗುಣವನ್ನು ಸಾಧಿಸ್ಕೊಳ್ಳೋಕ್ಕೆ ಈ ಮನುಷ್ಯನಿಗೆ ಇನ್ನೂ ಅದೆಷ್ಟು ಅರಿವು, ಅಧ್ಯಯನ, ಅನುಭವ, ತರಬೇತಿ ಬೇಕೋ ಗೊತ್ತಿಲ್ಲ. ಕಾಂಪಿಟಿಷನ್ ಅಂತ ಏನು ಹೇಳ್ತೀವಿ, ಸ್ಪರ್ಧೆ, ಅದು ಮೃಗೀಯ ಪ್ರವೃತ್ತಿ ಇದೆ. ಅವನು ಕೊಲೆ ಮಾಡಿಬಿಟ್ಟ, ಅದು ಯಾವುದೋ ಒಂದು ಇದನ್ನು ತಡಿಲಾರ್ದೆ ಇನ್ನೆಂಥದ್ದು ಮಾಡ್ದ, ಅದು ಕೂಡ ಮೃಗೀಯ ಪ್ರವೃತ್ತಿಯೇ. ಮನುಷ್ಯರಾಗಿರುವುದು ದಯೆಯಿಂದ, ಔದಾರ್ಯದಿಂದ, ಕರುಣೆಯಿಂದ ಕಾಣಬೇಕು ಅಂತ ಮನುಷ್ಯತ್ವದ ಆರೋಪಗಳನ್ನು, ಮೌಲ್ಯಗಳನ್ನು ಆರೋಪಿಸ್ಕೊಂಡು ಹೋಗ್ತೀವಲ್ಲ, ಅದನ್ನು ಮರೆತು ಹೋಗ್ತಾನೆ. ತಾನು ಮನುಷ್ಯತ್ವ ಅನ್ನೋದನ್ನು ಮರೆತು ಹೋಗ್ತಾನೆ. ತಾನು ಸಾಧಿಸಬೇಕಾಗಿರುವಂತಹ ಮನುಷ್ಯತ್ವದ ಗುಣಗಳನ್ನು ಅವನಿಗೆ ಮರೆಯುವಷ್ಟು ಅವನಲ್ಲಿರುವ ಪಶುತ್ವ ಪ್ರಚೋದನೆ ಕೊಡ್ತದೆ. ಕೊಲೆಗಳಾಗುವುದು, ದರೋಡೆ ಮಾಡುವುದು, ಇನ್ನೊಬ್ಬರನ್ನ ಲಕ್ಷ್ಯ ಮಾಡದೇ ಇರೋದು, ಟೆರಿಟರಿ ಫಿಕ್ಸ್ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಮೃಗೀಯ ಪ್ರವೃತ್ತಿಯ ಭಾಗಗಳೇ ಆಗಿವೆ. ಎನಿಹೋ, ನಾವು ನಮ್ಮಲ್ಲಿ ಮೃಗೀಯ ಪ್ರವೃತ್ತಿ ಅಂತ ಅನ್ನುವುದು ಅಥವಾ ಪಶುತ್ವ ಅನ್ನುವುದು ನೈಸರ್ಗಿಕವಾಗಿ ಸಹಜವಾಗಿ ಇರುವುದೇ ಆದರೂ ಕೂಡ ನಾವು ಒಟ್ಟಾರೆ ಬಾಳಿ ಬದುಕುವ ಸಾಮಾಜಿಕ ಪ್ರಾಣಿ, ಸೋಷಿಯಲ್ ಆ್ಯನಿಮಲ್ಸ್ ಆಗಿರೋದ್ರಿಂದ ಮನುಷ್ಯತ್ವವನ್ನು ಅರಿಯಬೇಕು, ಅಧ್ಯಯನ ಮಾಡಬೇಕು, ಅನುಭವಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಖಂಡಿತವಾಗಿಯೂ ನಮ್ಮ ಮನಸ್ಸಿಗೆ ತರಬೇತಿ ನೀಡಬೇಕು. ಕೆಟ್ಟ ಮನುಷ್ಯ ಒಳ್ಳೆ ಮನುಷ್ಯ ಅಂತ ಇಲ್ಲ, ಕೆಟ್ಟ ಮನುಷ್ಯ ಒಳ್ಳೆ ಮನುಷ್ಯ ಇಲ್ಲ. ತರಬೇತಿಗೊಂಡಿರುವ ಮನಸ್ಸು ಅಥವಾ ತರಬೇತಿಗೊಂಡಿರದ ಮನಸ್ಸು ಅಷ್ಟೇ ಇರೋದು. ನಾವು ತರಬೇತಿಯನ್ನು ಹೊಂದೋಣ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.